ಆಕಾಶ್ ಆಕಾಶ್ ಯಪ್ಪ, ಇವಳು ಒಂದು ಜೊತೆಗೆ ಇದ್ಕೊಂಡೆ ಎಂತ ಕೆಲಸ ಮಾಡ್ಬಿಟ್ಲು. ಇವಳ ಹತ್ರ ಮಾತಾಡೋದು ಬೇಡ ನಾನು. ನಮ್ಮಮ್ಮ ಹೇಳೈತೆ ನೀನು ಮಾತಾಡ್ಬೇಡ ಇವಳ ಜೊತೆ ಅಂತ ಹೇಳ್ಬಿಟ್ಟು. ನೀನು ಮಾತಾಡ್ಬಿಟ್ಟು ತಿನ್ನು ನಮ್ಮಮ್ಮಂಗೆ ಯಾಕೆ ಬೇಜಾರು ಮಾಡಬೇಕು. ಸುಮ್ಮನೆ ತೆಪ್ಪು ಹೊರಟೋಗೋಣ. ಆಕಾಶ್ ನಿಂತ್ಕೋ ಆಕಾಶ್. ಏನಾಯ್ತು ಆಕಾಶ್? ಆಕಾಶ್ ಫೋನ್ ಮಾಡ್ತಾ ಇದ್ದೀನಿ, ಫೋನು ರಿಸೀವ್ ಮಾಡ್ತಿಲ್ಲ. ಮೆಸೇಜ್ ಮಾಡ್ತಾ ಇದ್ದೀನಿ, ನೋಡಿದ್ರು ರಿಪ್ಲೈ ಮಾಡ್ತಿಲ್ಲ. ಎಲ್ಲಿದ್ಯಾ ಅಂತ ಕೇಳಿದ್ರು ನೀನು ಮಾತಾಡ್ತಿಲ್ವಲ್ಲ ಆಕಾಶ್. ಇವನಿಗೇನಾಯ್ತು? ಚೆನ್ನಾಗೇ ಇದ್ನಲ್ಲ, ಇದ್ದಕ್ಕಿದ್ದಂಗೆ ಈ ಥರ ಯಾಕೆ ಆಡ್ತಾವನೆ? ಏನಾಯ್ತು ಇವನ್ಗೆ? ಆಕಾಶ್ ಛೇ, ಎಷ್ಟು ಹೇಳಿದ್ರು ಕರೆದ್ರು ಬರ್ತಾನೆ ಇಲ್ಲ. ಹಂಗಂತ ಬಿಟ್ಬಿಟ್ರೆ ಮುಂಚ್ಕೊಂಡೆ ಬಿಡ್ತಾನೆ, ಮಾತು ಆಡಲ್ಲ ಆಮೇಲೆ. ಏನು ಮಾಡಿದೆ ನಾನು ಅಂತ ತಪ್ಪು? ಅಯ್ಯೋ ನಿಂತ್ಕೋ ಆಕಾಶ್, ನಾನು ಬರ್ತೀನಿ. ಯಪ್ಪ, ಸುಮ್ಮನೆ ಹಿಂದಿಂದೇನೆ ಗೊತ್ತಾವಳೆ. ನನ್ನ ಹತ್ರ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಅಲ್ಲೆಲ್ಲ ಹೋಗಿ ಪಿನ್ ಇಕ್ಬಿಟ್ಟು ನನ್ನ ಮದುವೆ ನಿಲ್ಲಿಸ್ತಾಳೆ. ಹಬ್ಬ ದೇವ್ರೆ, ಫ್ರೆಂಡು ಅಂತ ಮಾಡ್ಕೊಂಡಿದ್ದಕ್ಕೆ ಒಳ್ಳೆ ಕೆಲಸನೇ ಮಾಡ್ತಾವಳು ಇವಳು. ಆಕಾಶ್ ಅವಾಗಿಂದ ಕರಿತಾ ಇದ್ದೀನಿ, ಏನಾಯ್ತು ಅಂತಾನು ಹೇಳ್ತಿದ್ದಂಗೆ ಏನು ಸುಮ್ಮನೆ ಹಿಂಗೆ ಹೋಗ್ತಾ ಇದೆಯಲ್ಲ ನುಕ್ಕೊಂಡು. ಅದೇನಾಯ್ತು ಅಂತ ಹೇಳು. ಇಲ್ಲ ಮಾತಾಡಕ್ಕೆ ಇಷ್ಟ ಇಲ್ಲ, ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳು. ಅದ್ಬಿಟ್ಟು ಯಾಕೆ ಹಿಂಗೆ ನಡ್ಕೊಂಡು ಸುಮ್ಮನೆ ಹೋಗ್ತಾ ಇದೆಯಲ್ಲ? ಏನಾದ್ರು ತಪ್ಪಿದ್ರೆ ನಾನು ಹೇಳು, ಸರಿ ಮಾಡ್ಕೊಂತೀನಿ. ಇಲ್ಲಾಂದ್ರೆ ಏನು ಎತ್ತ ಅಂತನಾದ್ರೂ ಹೇಳು. ನೀನು ಏನು ಹೇಳ್ದಂಗೆ ಹಿಂಗೆ ಹೋಗ್ತಾ ಇದ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು ನಾನು? ಈಗ ಹೇಳ್ತೀಯ ಹೇಳಲ್ವೋ? ದಯವಿಟ್ಟು ರಮ್ಯಾ, ನನ್ನ ಹತ್ರ ಮಾತಾಡೋ ಪ್ರಯತ್ನ ನೀನು ಮಾಡಬೇಡ. ಹೇಳಿದ್ನಲ್ಲ, ದಯವಿಟ್ಟು ಪ್ರಯತ್ನ ಮಾಡಬೇಡ. ನೀನು ಮಾತೇ ಆಡಿಸ್ಬೇಡ ನನ್ನ, ಪ್ಲೀಸ್. ಆಕಾಶ್ ಏನಾಯ್ತು ಅಂತ ಹೇಳು, ಮಾತಾಡ್ಸಲ್ಲ. ರೀಸನ್ ಹೇಳಿದ್ರೆ ಯಾರು ಮಾತಾಡಿಸ್ತಾರೆ ನಿನ್ನ ಹತ್ರ? ನಿಂಗೆ ಇಷ್ಟ ಇದ್ರೆ ನನಗೆ ಲೂಸಾ ಮಾತಾಡಕ್ಕೆ? ಅದೇನು ಅಂತನಾದ್ರೂ ಹೇಳು ಆಕಾಶ್. ಇವನ್ಗೇನಾದ್ರೂ ನಾನೇ ಮದ್ವೆಲ್ಲ ನಿಲ್ಸಿರೋದು ಅಂತ ಗೊತ್ತಾಯ್ತಾ ಏನು? ಗೊತ್ತಾಗಿರೋದಕ್ಕೆ ಹಿಂಗೆ ಮಾಡ್ತಾವನ ಏನು? ಇರ್ಬೋದೇನೋ, ಎಲ್ಲ ವಿಚಾರ ಗೊತ್ತಾಗೈತೆ, ಅದಕ್ಕೇನೆ ಹಿಂಗೆ ಮಾಡ್ತಾವನೆ ಅಂತ ಅನ್ನಿಸ್ತೈತೆ. ಹೀಗೇನಪ್ಪ ಹೇಳಿ ನಾನು? ಎಲ್ಲ ಗೊತ್ತಾಯ್ತಾ? ರೀಸನ್ ಆದ್ರೂ ಹೇಳು, ನನ್ನ ಪಡಿ ನಾನು ಹೋಗ್ತೀನಿ. ಅವಾಗಿಂದ ನೀನು ಹಿಂದೆ ಓಡಾಡಿ ನನಗಂತೂ ಬೋರ್ ಆಗೋಗ್ಬಿಟ್ಟೈತೆ. ಅದೇನು ಅಂತನಾದ್ರೂ ಹೇಳು. ಯಾಕೆ ಮಾಡಿದ್ದೆಲ್ಲ ನಿನ್ಗೆ ಗೊತ್ತಿಲ್ವಾ? ಇಲ್ಲ ಮಾಡಿದ್ದೆಲ್ಲ ಇನ್ನೂ ಸಾಕಾಗ್ಲಿಲ್ವಾ? ಇನ್ನೂ ಏನಾದರೂ ಜಾಸ್ತಿ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ಏನು? ಇನ್ನೂ ಜಾಸ್ತಿ ಏನಾದರೂ ಮಾಡಬೇಕಾ ನೀನು? ಹಾಂ, ನೋಡು, ನೀನು ಈಗ ಸುಮ್ಮನೆ ಹೊರಟೋಗ್ಬಿಡು. ನನಗೆ ಗೊತ್ತಾಯ್ತು ನನ್ನ ಮದುವೆಗಳೆಲ್ಲ ಯಾರು ನಿಲ್ಸಿದ್ದು ಅಂತ. ನನ್ನ ಮದುವೆ ಎಲ್ಲ ನಿಲ್ಸಿದ್ದು ನೀನೇ ಅಂತ ಹೇಳ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಗೊತ್ತಾಯ್ತು ಬಿಡು. ನೋಡು, ಏನೋ ನನ್ನ ಫ್ರೆಂಡ್ ಅಲ್ವಾ ಅಂತ ಕಷ್ಟ ಸುಖ ಹೇಳ್ಕೊಂಡು ಎಲ್ಲ ಹೇಳ್ಕೊಂತ ಇದ್ದೆ. ಹುಡುಗಿನೆಲ್ಲ ಫೋಟೋ ಎಲ್ಲ ತೋರಿಸ್ಬಿಟ್ಟು ನೋಡು ಇವರೇ ಅವರೇ ಅಂತ ಹೇಳ್ಬಿಟ್ಟು ಎಲ್ಲ ನಿನಗೆ ತೋರಿಸ್ತಾ ಇದ್ದೆ. ಅದೇ ನೀನು ಅದೇ ನಂಬರ್ನ ಎತ್ಕೊಬಿಟ್ಟು ಹುಡುಗಿಯರ ಕಡೆಯವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಹೇಳ್ಬಿಟ್ಟು ನನ್ನ ಮದುವೆನೇ ನಿಲ್ಲಿಸ್ತಾ ಇದೆಯಾ ನೀನು? ನೀನು ಏನು ಮಾಡ್ತಾ ಇದೆಯಾ ಅಂತ ನಿನಗಾದ್ರೂ ಅರ್ಥ ಆಗ್ತಾ ಇತ್ತು ರಮ್ಯಾ? ನನಗೋಸ್ಕರ ಏನು ಬೇಕಿಲ್ಲ ಮದುವೆ. ನಮ್ಮ ಅಪ್ಪ ನಮ್ಮ ಅಮ್ಮ ಕೊರಗ್ತಾವ್ರೆ. ಏನು ಮಾಡಲಿ ನಾನು? ನಿನ್ನಿಂದ ಎಲ್ಲರೂ ನೋವು ಅನುಭವಿಸ್ತಾವ್ರೆ. ಅಮ್ಮ ಎಲ್ಲರೂ ಬೇಜಾರು ಮಾಡ್ಕೊಂಡ್ರು. ನೀನು ನನ್ನ ಜೊತೆನೇ ಇದ್ಬಿಟ್ಟು ಇಷ್ಟೊಂದು ಮೋಸ ಮಾಡಿಬಿಟ್ಟೆ ನೀನಂತೂ. ಅದಕ್ಕೆ ಹೇಳಿದ್ದು, ನಿನ್ನ ಜೊತೆ ಇರೋ ಅವಶ್ಯಕತೆ ನನಗಂತೂ ಇಲ್ಲ. ಸರಿ, ಸುಮ್ಮನೆ ನಿನ್ಪಾಡು, ನೀನು ಹೋಗು. ಸುಮ್ಮನೆ ಅವಶ್ಯಕತೆ ಇಲ್ಲ ಅಂತಂದಮೇಲೆ ಸುಮ್ಮನೆ ಈ ಥರ ಫಿಟ್ಟಿಂಗ್ ಇಕ್ಕಿ ತಂದಿಕ್ಕಿ ದೂರ ಮಾಡೋದಕ್ಕೆ ಯಾಕೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀಯಾ? ಹೋಗು ಸುಮ್ಮನೆ. ಆಕಾಶ್ ನಾನು ಹೇಳೋದನ್ನ ಕೇಳು ಆಕಾಶ್. ನಾನು ಬೇಕು ಅಂತ ಇಂಥ ಕೆಲಸ ಎಲ್ಲ ಮಾಡಲಿಲ್ಲ. ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಹೋ, ಬೇಕಂತ ಮಾಡಲಿಲ್ಲ, ಆದರೆ ಮದುವೆ ನೀನು ತೋಗ್ಲಿ ಅಂತ ಮಾತ್ರ ಮಾಡಿದೆ ಅಲ್ವಾ? ಗೊತ್ತಾಯ್ತು ಬಿಡು. ಸರಿ, ನೀನು ನಂಬಿದ್ದು, ನಿನ್ನ ಹತ್ರ ಮಾತಾಡಿದ್ದು, ನಿನ್ನ ಹತ್ರ ಇದ್ದಿದ್ದು ಎಲ್ಲ ನಂದೇನೇ ತಪ್ಪು. ಸರಿನಾ? ನಂದೇ ದೊಡ್ಡ ತಪ್ಪು, ನಂದೇನೆ. ಈಗ ಯಾಕೆ ಸುಮ್ಮನೆ ಈಗೆಲ್ಲ ಸುಮ್ಮನೆ ಮಾತಾಡ ಬಿಡ ಎಲ್ಲ ಯಾಕೆ ಹೇಳು? ಹಾಂ, ನೀನು ನಿನ್ನ ಪಾಡು ನೀನಿರು, ನನ್ನ ಪಾಡು ನಾನಿರ್ತೀನಿ. ಇಬ್ಬರೂ ಆರಾಮಾಗಿರ್ಬೋದು. ಯಾವ ಫ್ರೆಂಡ್ಶಿಪ್ಪು ಬೇಡ, ಏನು ಬೇಡ. ಫ್ರೆಂಡ್ಶಿಪ್ ಹೆಸರಲ್ಲಿ ಈ ಥರ ಮೋಸ ಮಾಡೋ ಹುಡುಗಿಯರನ್ನ ಕಂಡ್ರೆ ನನಗೆ ಆಗೋದು ಇಲ್ಲ. ನನಗೆ ಬೇಡ ನನಗಂತ ಹುಡುಗಿಯರು. ನಾನು ಯಾವ ಹುಡುಗಿಯರನ್ನ ನಂಬೋದೇ ಇಲ್ಲ. ನನಗೆ ಯಾರು ಹುಡುಗಿಯರು ಫ್ರೆಂಡ್ಸೇ ಇಲ್ಲ, ಗೊತ್ತಾ? ಸರಿ, 10 ನಿಮಿಷ ನನ್ನ ಹತ್ರ ಮಾತಾಡು. ನಿನ್ನ ಹತ್ರ ಏನೋ ಹೇಳ್ಬೇಕು ಅನ್ಕೊಂಡಿದ್ದೆಲ್ಲ ಹೇಳ್ಬಿಟ್ಟು ಹೊರಟೋಗ್ತೀನಿ. ಆಮೇಲೆ ನಿನಗೇನು ಅನಿಸುತ್ತೋ ಅದನ್ನ ಮಾಡು. ನೀನು ಇಷ್ಟು ಬೇಗ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹಿಂಗೆಲ್ಲ ಹೋಗ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. 10 ನಿಮಿಷ ಟೈಮ್ ಕೊಡು ಪ್ಲೀಸ್. ನಾನು ಯಾಕೆ ಈ ಥರ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ನಿನಗೆ ಮನ್ಸಿಗೆ ಏನಾದರೂ ಏನು ಅನ್ಸಿದ್ರೆ ಅದನ್ನು ಮಾಡು. ನಾನು ಬಿಟ್ಬಿಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಬಿಟ್ಟೇ ಬಿಡು. ಸುಮ್ಮನೆ ಇರಿಟೇಷನ್ ಮಾಡ್ತೀಯಲ್ವಾ? 10 ನಿಮಿಷ ತಾನೇ? ಸರಿ, 10 ನಿಮಿಷ ಟೈಮ್ ಕೊಡ್ತೀನಿ. 10 ನಿಮಿಷದ ಮೇಲೆ 1 ನಿಮಿಷನೂ ಕೊಡಲ್ಲ. ಅದೇನು ಮಾಡ್ಕೋತೀಯೋ ಮಾಡ್ಕೋ, ಅದು ಏನು ಹೇಳ್ತೀಯೋ ಹೇಳು. 10 ನಿಮಿಷದಾಗೆಲ್ಲ ಹೇಳ್ಬಿಟ್ಟು ಮುಗಿಸ್ಬೇಕು ಅಷ್ಟೇನೆ. ಮತ್ತೆ ಹಂಗು ಹಿಂಗು ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಹೌದು, ಮದುವೆ ಎಲ್ಲ ನಿಲ್ಲಿಸಿದ್ದು ನಾನೇನೆ. ಎಲ್ಲ ಹುಡುಗಿಯರ್ಗೂ ಹೇಳಿ 4 ಜನ ಹುಡುಗಿಯರ್ ಮದುವೆ ಎಲ್ಲ ನಿಲ್ಲಿಸಿ ನಾನೇ ಎಲ್ಲ ಮಾಡಿದ್ದು ನಾನೇ. ಅದೇ ಮಾಡಿದೆ ನಾನೇ ಅಂತ ಗೊತ್ತು. ಯಾಕೆ ಮಾಡಿದೆ ಅಂತ ನೀನು ಕೇಳ್ಬೇಕು ತಾನೆ ನನ್ನ? ಒಂದ್ಸಲ ಆದರೂ ಬಂದ್ಬಿಟ್ಟು ಯಾಕೆ ಈ ಥರ ಮಾಡಿದೆ ಅಂತ ಕೇಳ್ದ? ನನ್ನ ಮೇಲೆ ಕೋಪ ಮಾಡ್ಕೊಂಡು ನೀನು ದೂರ ಹೋಗೋದಕ್ಕಿಂತ ಯಾಕೆ ಈ ಥರ ಮಾಡ್ತಾವಳೆ ಇವಳಿಗೆ ಏನಾಗೈತಿ, ಇವಳಿಗೆ ಏನು ಬೇಕು ಅಂತ ಹೇಳ್ಬಿಟ್ಟು ನೀನು ಒಂದ್ಸಲ ಏನಾದರೂ ಕೇಳ್ದೆ ನನ್ನ ಹತ್ರ? ನೋ ಕೇಳಲೇ ಇಲ್ಲ. ಕೇಳಿದ್ರೆ ನಾನು ನನ್ನ ಮನಸ್ಸಲ್ಲಿ ಏನೈತೆ ಅಂತ ಅದನ್ನಾದರೂ ಹೇಳ್ತಾ ಇದ್ದೆ ಅಲ್ವಾ ನಾನು? ಸರಿ ಹೇಳು, ಯಾಕಿದೆಲ್ಲ ಮಾಡಿದೆ? ನಿನ್ನ ಒಳ್ಳೇದಕ್ಕೆ ಮಾಡಿದೆ ಅದು ಇದು ಅಂತ ಮಾತ್ರ ಹೇಳ್ಬೇಡ. ನಿಜ ಏನಾಯ್ತೋ ಅದನ್ನ ಮಾತ್ರ ಹೇಳು. ಹೌದು, ನಾನು ಇದೆಲ್ಲ ಬೇಕಂತಾನೆ ಮಾಡಿದೆ. ಯಾಕೆಂದರೆ ನೀನು ಅಂದರೆ ನನಗೆ ತುಂಬ ಇಷ್ಟ. ನೀನು ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ಳೋದನ್ನ ನನ್ನ ಕೈ ಸಹಿಸೋಕ್ಕಾಗಲ್ಲ. ಅದಕ್ಕೆ ಈ ಥರ ಎಲ್ಲ ಮಾಡಿದೆ. ನೀನಂದರೆ ನಂಗೆ ತುಂಬ 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 ಇಷ್ಟ. ನಾನು ಫಸ್ಟ್ ಬಂದಾಗ ನಿನ್ನ ಜೊತೆ ಮೀಟ್ ಮಾಡಿದ್ನಲ್ಲ, ಅಂದರೆ ಈಗ ರೀಸೆಂಟಾಗಿ ಬಂದಾಗ, ಆವಾಗಿಂದನೇ ನೀನು ನನಗೆ ತುಂಬ ಇಷ್ಟ ಆಗೋಗ್ಬಿಟ್ಟೆ. ನಿನ್ನ ಕಳ್ಕೊಳ್ಳೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ನಿನಗೆ ಪ್ರಪೋಸ್ ಮಾಡೋಣ, ಲವ್ ಪ್ರಪೋಸ್ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಅಂದ್ಕೊಂಡೆ. ಆದರೆ ಅವಾಗ ಒಂದ್ಸಲ ನಿನ್ನ ರಿಜೆಕ್ಟ್ ಮಾಡಿಬಿಟ್ಟು ಹೊರಟೋಗ್ಬಿಟ್ಟಿದ್ನಲ್ಲ. ಮತ್ತೆ ನಾನು ಬಂದ್ಬಿಟ್ಟು ಈ ಥರ ಅಂತ ಕೇಳಿದ್ರೆ ನನ್ನ ಸೆಕೆಂಡ್ ಹ್ಯಾಂಡು ಮೋಸ ಮಾಡಿದವಳು, ಇನ್ನೊಬ್ಬನ ಜೊತೆ ಇದು ಬಂದವಳು, ಹಾಗೆ ಹಿಂಗೆ ಅಂತ ನೀನು ಎಲ್ಲಿ ಬೈದ್ಬಿಟ್ಟು ನಾವಿಬ್ಬರು ಇದನ್ನ ಸಂಬಂಧನೇ ಇದು ಮಾಡಿಬಿಡ್ತೀನೋ ಅನ್ನೋ ಭಯಕ್ಕೆ ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ. ನೋಡು, ನೀನಂದರೆ ನನಗೆ ತುಂಬ ಇಷ್ಟ.
ಇದನ್ನ ಹೇಳಕ್ಕೆ ತುಂಬ ದಿನದಿಂದ ಕಾಯ್ತಾ ಇದ್ದೆ. ನನಗೆ ಗೊತ್ತು ನೀನು ಇವಾಗ ಒಪ್ಕೊಳ್ಳೋದು ಇಲ್ಲ ಅಂತ ಹೇಳಿ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ನೀವು ಮೋಸ ಮಾಡಿ ಹೊರಟೋಗಿದ್ದೆ ಅಲ್ವಾ. ಮತ್ತೆ ನೀನು ಯಾಕೆ ನನ್ನನ್ನು ಇಷ್ಟಪಡ್ತೀಯ ಹೇಳು. ಆದ್ರೂ ಮದುವೆ ನಿಲ್ಲಿಸಿದ್ದಕ್ಕೆ ನೀವು ಕಾರಣ ಬೇಕು ತಾನೇ. ಇದೇ ನಿನ್ನೆ ಕಾರಣ. ನಾನು ನಿನ್ನನ್ನು ತುಂಬ 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 ಇಷ್ಟಪಡ್ತಾ ಇದ್ದೀನಲ್ಲ, ಇದೇ ಕಾರಣ. ಇದೇ ಕಾರಣಕ್ಕೆ ನಾನು ನಿನ್ನಿಷ್ಟು ಮದುವೆನೂ ನಿಲ್ಲಿಸ್ದೆ. ಹೌದು, ನನ್ನ ತಪ್ಪಾಯಿತು. ನಾನು ನಿಲ್ಲಿಸಿದ್ದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಏನೋ ನನಗೆ ಗೊತ್ತಿರಲಿಲ್ಲ ನೀನು ಇಷ್ಟೆಲ್ಲ ಕೋಪ ಮಾಡ್ಕೊಂಡು, ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡು, ಇಷ್ಟೆಲ್ಲ ದೂರ ಹೋಗ್ಬಿಡ್ತೀಯ ಅಂತ ಹೇಳಿ. ನಿಂಗೆ ಇಷ್ಟೆಲ್ಲ ಬೇಜಾರಾಗೈತೆ ನಾನು ಮದುವೆ ನಿಲ್ಲಿಸಿರೋದಕ್ಕೆ ಅಂತ ನಿನ್ಗೆ ಏನಾದರೂ ಅನ್ಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಈ ಥರ ತಪ್ಪಿನೊಂದ್ಸಲ ನನ್ನ ಜೀವನದಾಗ ಯಾವತ್ತೂ ಮಾಡಲ್ಲ. ಇದೇ ಕೊನೆ, ಇದೇ ಕೊನೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ಸರಿನಾ? ನಾನಿನ್ನು ಬರ್ತೀನಿ. ಆದರೆ ಒಂದು ಮಾತ್ರ ಹೇಳ್ತೀನಿ, ನಾನು ನಿನ್ನ ಮನಸ್ಪೂರ್ವಕವಾಗಿ ತುಂಬ 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 ಇಷ್ಟಪಟ್ಟಿದ್ದೀನಿ. ನಿನ್ನ ಬಿಟ್ಟಿರೋಕ್ಕೂ ನನಗೆ ಆಗ್ತಾನೆ ಇಲ್ಲ. ಅದಕ್ಕೆ ಅಲ್ವಾ ನಾನು ಯಾವ ಹುಡುಗನಿಂದೇನೂ ಇಷ್ಟೆಲ್ಲ ಅಲ್ಕೊಂಡು ಅದು ಇದು ಅಂತ ಹೋಗಿರಲಿಲ್ಲ. ಅರೆ ನೀನು ಮುನಿಸ್ಕೊಂಡು ಹೋಗ್ತಾ ಇದ್ರು ಎಲ್ಲಿ ನೀನು ಕಳ್ಕೊಂಡ್ಬಿಡ್ತೀನಿ, ಎಲ್ಲಿ ನೀನು ದೂರ ಆಗ್ತೀಯ ಅನ್ನೋ ಭಯಕ್ಕೆ ನಿನ್ನಿಂದಿಂದನೇ ಓಡಾಡ್ಕೊಂಡು ಬಂದೆ. ಇಷ್ಟೇ. ಇದ್ರ ಮೇಲೆ ನಿಂಗೆ ಯಾರು ನಾನು ಮಾಡಿ ತಪ್ಪು ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹಾಂ, ಮದುವೆ ಮಾಡ್ಕೊಳಕ್ಕೆ ನಿಂಗೆ ಹುಡುಗಿ ತಾನೇ ಬೇಕು. ನಾನೇ ಒಳ್ಳೆ ಹುಡುಗಿನೇ ಹುಡುಕೊಡ್ತೀನಿ. ಇನ್ನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನನ್ನಿಂದ ತಾನೇ ತಪ್ಪಾಗಿರೋದು, ನನ್ನಿಂದ ತಾನೇ ಮಿಸ್ಟೇಕ್ ಆಗಿರೋದು. ಇಷ್ಟೆಲ್ಲ ನನ್ನಿಂದ ಆದಮೇಲೆ ನಾನು ತಾನೇ ಸುಮ್ಮನೆ ಹೆಂಗಿರಲಿ. ನಿನಗೆ ನಾನಂದರೆ ಇಷ್ಟ ಇಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಬಿಡು. ಇಷ್ಟ ಇದ್ದಿದ್ರೆ ನೀನು ಇಷ್ಟ ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗಾಗಲೇ ಹೇಳ್ತಾ ಇದ್ದೆ. ನೀನು ಸುಮ್ಮನೆ ಇದೆಯಾ ಅಂತಂದರೆ ನಿನ್ನ ಮನಸ್ಸಲ್ಲಿ ನಾನು ಇಲ್ಲ ಅಂತಲೇ ತಾನೇ ಅರ್ಥ. ಯಾವ ಹುಡುಗಂಗೆ ತಾನೇ ನಾನು ಇಷ್ಟ ಆಗ್ತೀನಿ. ಆಲ್ರೆಡಿ ಒಂದು ಹುಡುಗನ ಜೊತೆ ಚೆನ್ನಾಗಿ ತಿರ್ಕೊಂಡು ಓಡಾಡ್ಕೊಂಡು ಬಂದಿರೋ ನನ್ನ ಇಷ್ಟಪಡು ಅಂದರೆ ಯಾರು ತಾನೇ ಇಷ್ಟಪಡ್ತಾರೆ ಹೇಳು? ನೀನಾದರೂ ಸರಿ, ಬೇರೆ ಯಾವ ಗಂಡಸೂ ಇಷ್ಟನೇ ಪಡಲ್ಲ. ಐ ಆಮ್ ಸಾರಿ. ಇದೇನಪ್ಪ ಈ ಹುಡುಗಿ, ನಾನು ಅಂದರೆ ಇಷ್ಟ ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಾವಳೆ. ನಾನು ಅಂದರೆ ಇಷ್ಟನ ಇವಳಿಗೆ. ಮತ್ತು ಅವಾಗ ಇಷ್ಟ ಇಲ್ಲ ಅಂತ ರಿಜೆಕ್ಟ್ ಮಾಡೋದು, ಮದುವೆನೇ ಕ್ಯಾನ್ಸಲ್ ಮಾಡಿದ್ದು. ಇವಾಗ ಇಷ್ಟ ಅಂತ ಹೇಳ್ತಾವಳೆ. ಈ ಹುಡುಗಿಯರನ್ನ ಹೆಂಗಪ್ಪ ನಂಬೋದು? ಈ ಹುಡುಗಿಯರ ಸಹವಾಸನೇ ಬೇಡ ಅಂತ ಅನ್ನಿಸ್ತದೆ. ಹೆಂಗೆ ನಂಬೋದು? ಹಾಂ, ಬಿಡು. ಈಗೇನು ಮಾಡಲಿ ನಾನು? ಅಂದರೆ ಇವಳು ಇಷ್ಟು ದಿನ ನನ್ನ ಇಷ್ಟಪಡ್ತಾ ಇದ್ಲು, ಅದಕ್ಕೆ ಮದುವೆ ಎಲ್ಲ ನಾನು ನಿಲ್ಸಕ್ಕೆ ಇಷ್ಟೊಂದು ಪ್ರಯತ್ನ ಪಟ್ಲಾ? ಲೋ, ಏನೋ ಮಾಡ್ತಾ ಇದೆಯಾ ಇಲ್ಲಿ? ಅದು ಅಪ್ಪ, ಅದು ಏನಿಲ್ಲ, ಸುಮ್ಮನೆ ಅದು ನನಗೆ ಸ್ವಲ್ಪ ಕೆಲಸ ಇತ್ತು ಅಲ್ಲತ್ರ ಅಂತ ಬಂದಿದ್ದೆ. ಅದು ನೀವಿಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಆ ಹುಡುಗಿ ಹಿಂದೆ ಏನು ತಪ್ಪು ಮಾಡೋಳು ಅದೆಲ್ಲ ನಮಗೆ ಬೇಕಿಲ್ಲ ಕಣೋ. ಆದರೆ ಇನ್ನು ಮುಂದೆ ನೀನು ಮದುವೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿರ್ತಾಳೆ ಅಂತಂದರೆ ಯಾವ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ತಪ್ಪಿಲ್ಲ ಕಣೋ. ಆ ಹುಡುಗಿ ಇಷ್ಟೆಲ್ಲ ಮಾಡಿ ತಪ್ಪೆಲ್ಲ ಹೊರವಾಗಿ ಇಷ್ಟೆಲ್ಲ ನೀನು ಇಷ್ಟಪಡ್ತಾಳೆ ಅಂದರೆ ನಿಜವಾಗ್ಲೂ ನೀನು ತುಂಬಾ ಇಷ್ಟಪಡ್ತಾಳೆ ಅಂತಲೇ ಅರ್ಥ. ಕಳ್ಕೊಬೇಡ. ಒಳ್ಳೆ ಹುಡುಗಿನೇ. ಏನೋ ಗೊತ್ತೋ ಗೊತ್ತಿಲ್ಲದೇನೋ ಏನೋ ಮಾಡವಳೆ. ಹಳೆಗೆ ಈಗ ಯಾರಿಗೆ ಲವ್ ಸ್ಟೋರಿ ಎಲ್ಲ ಹಳಬ್ರಿಗೆ ಹೇಳು, ಯಾವುದೋ ನನ್ನ ಲವ್ ಅಂತ ಇದ್ದೇ ಇರ್ತೈತೆ. ಅವು ನನ್ಗೆ ಗೊತ್ತಿರ್ತೈತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಹಾಂ ಅಪ್ಪ, ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಸುಮ್ಮನೆ ನೀನು ಹುಡುಗಿ ಅಷ್ಟು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಸುಮ್ಮನೆ ಒಪ್ಕೊ. ನಿನ್ನ ಜೀವನೂ ಚೆನ್ನಾಗಿರ್ತೈತೆ. ಇನ್ನೇನು ರೊಚ್ಚಿಗೂ ಎಲ್ರಿಗೂ ಇಷ್ಟನೇ ಐತೆ ಅಲ್ವಾ? ಮದುವೆ ಮಾಡ್ಕೊಡೋಕ್ಕೆ ಯಾವ ತಾಪತ್ರ ಏನೂ ಬರಲ್ಲ. ಇಬ್ಬರು ಖುಷಿಯಾಗಿರ್ತೀರಾ ಅಂತಂದರೆ ಇಬ್ಬರು ಆರಾಮಾಗಿ ಖುಷಿಯಾಗಿರ್ರಿ, ಯಾವ ತೊಂದರೆನೂ ಇಲ್ಲ. ಹೆಂಗೋ ಮದುವೆ ಮಾಡಿ ಮುಗಿಸ್ತೀವಿ. ಹಣೆ ಬರಹದಾಗಿ ಈ ಹುಡುಗಿನೇ ಸಿಗಬೇಕು ಅಂತ ನೀನು ಹಣೆನಾಗ ಬರ್ದಿದ್ರೆ ಯಾರು ತಾನೇ ಏನು ಮಾಡೋಕ್ಕಾಯ್ತದೆ ಹೇಳು? ಹಾಂ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡ್ಲೇ ಬೇಡ ಮಗನೇ. ಎಲ್ಲ ಒಳ್ಳೇದಾಗ್ತೈತೆ. ನಿನ್ನ ಮನ್ಸಿಗೆ ಏನು ಅನಿಸುತ್ತೋ ಅದನ್ನು ಮಾಡು. ಬಲವಂತವಾಗಿ ಇದೇ ಹುಡುಗಿ ಮದುವೆ ಮಾಡ್ಕೊಂತ ನಾನು ಹೇಳ್ತಿಲ್ಲ. ನಿನಗೇನು ಅನಿಸುತ್ತೋ ಅದನ್ನು ಮಾತ್ರ ಮಾಡು. ಸರಿಯಪ್ಪ, ಆಯಿತು. ನಾನು ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡ್ತೀನಿ. ನನ್ನ ಮನ್ಸಿಗೆ ಏನು ಅನಿಸ್ತಿತ್ತೋ ನಾನು ಅದನ್ನೇ ಮಾಡ್ತೀನಿ. ಒಳ್ಳೇದಾಗಿ.